ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 65ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಅಧ್ಯಾಯ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಹೋಗಪ್ಪ, ಇದೆಲ್ಲ ನಮ್ಮ ಕಡೆ ಶಾಸ್ತ್ರ ಅಲ್ಲ, ನಾಚುತ್ತಾ ನುಡಿದರು ಸೌಭಾಗ್ಯಮ್ಮ. ಅತ್ತೆ, ಶಾಸ್ತ್ರ ಅಂತ ಅಲ್ಲ, ನಮ್ಮೆಲ್ಲರ ಖುಷಿಗೆ ಇದನ್ನೆಲ್ಲ ಮಾಡ್ತಾ ಇರೋದು. ಬನ್ನಿ ಅತ್ತೆ, ಪ್ಲೀಸ್. ಅದಿತಿ ಬಲವಂತದಿಂದ ಅರಿಶಿನ ಶಾಸ್ತ್ರ ನಡೆಯುತ್ತಿದ್ದ ಹಸಮಣೆಯ ಬಳೆ ಕರೆತಂದಳು. ಕೃಷ್ಣಪ್ಪ ಅಲ್ಲಾಗಲೇ ಬಿಳಿ ಪಂಚೆ, ಬಿಳಿ ಬನಿಯನ್ ತೊಟ್ಟು ನಗುತ್ತಾ ಕುಳಿತಿದ್ದರು. ಅವರನ್ನು ನೋಡಿ ಸೌಭಾಗ್ಯ ಅವರಿಗೆ ಇನ್ನೂ ಕೂಡ ನಾಚಿಕೆ ಹೆಚ್ಚಾದಂತಾಗಿ, ಮದುವೆ ಕೆಲಸನೇ ಬೇಕಾದಷ್ಟಿದೆ ಅದಿತಿ, ಇದೆಲ್ಲ ಮಾಡ್ತಾ ಕೂತ್ರೆ ಹೊತ್ತಾಗಿ ಹೋಗುತ್ತೆ ಅಷ್ಟೇ ಎಂದರು. ಇದೆಲ್ಲ ನೆಪ ನಡೆಯಲ್ಲ, ನಡಿ, ನಿಮ್ಮದು ಒಂದು ಅರಿಶಿನ ಶಾಸ್ತ್ರ ಆಗೇ ಬಿಡಲಿ ಎಲ್ಲರೂ ಕೂಗಿದಾಗ ನಾಚುತ್ತಲೇ ಕೃಷ್ಣಪ್ಪನ ಪಕ್ಕದಲ್ಲಿ ಕುಳಿತರು ಸೌಭಾಗ್ಯ. ಸೌಭಾಗ್ಯ, ಮೊದಲು ನಿನ್ನ ಸರ್ದಿ, ಕಿಟ್ಟಿಗೆ ಅರಿಶಿನ ಹಚ್ಚು, ಜೊತೆಗೆ ಹಾಡು ಕೂಡ ಹೇಳಬೇಕು. ಸೀತಮ್ಮನಿಗೂ ಹರೆಯ ಮರಳಿ ಬಂದಂತಾಗಿತ್ತು. ಎನ್ನರಸ ಚೆನ್ನರಸ ಎನ್ನ ಪ್ರಾಣದ ರಸ, ಕೃಷ್ಣರಾಯರೇ ನಿಮ್ಮ ಮುಖವನ್ನು ತನ್ನಿ, ಅರಿಶಿನ ಹಚ್ಚುವೆನು ರಾಗವಾಗಿ ಹಾಡಿದರು ಸೌಭಾಗ್ಯಮ್ಮ. ಆ ಹಾಡನ್ನು ಕೇಳಿ ಎಲ್ಲರೂ ಹೋ ಎಂದು ಕೂಗಿ ತಮಗಾದ ಸಂತೋಷ ವ್ಯಕ್ತಪಡಿಸಿದರು. ಕಿಟ್ಟಿ, ಈಗ ನಿನ್ನ ಚಾನ್ಸು, ಬಿಡಬೇಡ, ಒಂದೊಳ್ಳೆ ಒಡಪು ಹೇಳಿ ನೀನೇ ಟಾಪ್ ಅಂತ ತೋರಿಸ್ಬಿಡು, ಹುರಿದುಂಬಿಸಿದರು ಮಂಜಣ್ಣ. ನನ್ನ ಬಾಯಿ ತುಂಬ ಕವಳ, ನನ್ನ ಹೆಂಡತಿ ಕೊರಳಾಗ ಹವಳ, ಅರ್ಶಿನ ಹಚ್ಕೊಂಡ ಸೌಭಾಗ್ಯ ಹೊಳಿತಾಳೆ ಫಳಫಳ ಎನ್ನುತ್ತಾ ಸೌಭಾಗ್ಯಮ್ಮನವರ ಕೆನ್ನೆಗೆ ಅರಿಶಿನ ಹಚ್ಚಿದರು ಕೃಷ್ಣಪ್ಪ. ಅವರ ಒಡುಪು ಕೇಳಿ ಸೌಭಾಗ್ಯಮ್ಮ ನಾಚಿ ತಲೆ ತಗ್ಗಿಸಿ ನಕ್ಕರು. ಬುದ್ಧಿ ಬಂದಾಗಿನಿಂದಲೂ ತಮ್ಮ ತಂದೆ ತಾಯಿಯನ್ನು ಹೀಗೆ ಒಟ್ಟಾಗಿ ಖುಷಿ ಖುಷಿಯಾಗಿ ಇದ್ದುದನ್ನು ಆದಿತ್ಯ, ಅನನ್ಯ, ಅಭಯ್ ಕಂಡೇ ಇರಲಿಲ್ಲ. ಸೋಂಬೇರಿ ಹಾಗೆ ಒಂದು ಮೂಲೆಯಲ್ಲೂ ಬಿದ್ದಿರುತ್ತಿದ್ದ ತಂದೆ, ಸಂಸಾರಕ್ಕಾಗಿ ಮೂಗೆತ್ತಿನಂತೆ ದುಡಿಯುತ್ತಿದ್ದ ತಾಯಿ, ಇದೆರಡೇ ಚಿತ್ರ ಮಕ್ಕಳ ಕಣ್ಣಲ್ಲಿ ಇದ್ದಿದ್ದು. ಇಂದು ಇಬ್ಬರ ಕಣ್ಣಿನಲ್ಲಿಯೂ ಪ್ರೀತಿ, ನಾಚಿಕೆ, ಖುಷಿ ಕಂಡು ಮೂರೂ ಜನ ಮಕ್ಕಳು ಸಂತೋಷಪಟ್ಟರು. ಅನನ್ಯಾಳಂತೂ ಸಂತೋಷದಿಂದ ಅಣ್ಣನನ್ನು ತಬ್ಬಿ ಅತ್ತೇ ಬಿಟ್ಟಳು. ಮಗಳ ಕಣ್ಣಲ್ಲಿ ಖುಷಿಯ ಕಣ್ಣೀರು ಕಂಡು ಹೆತ್ತವರ ಕಣ್ಣು ಕೂಡ ಹಸಿಯಾಯಿತು. ಪ್ರತಿಯೊಂದು ಜೋಡಿಯೂ ಅಲ್ಲಿ ಅರಿಶಿನದ ಓಕುಳಿ ಆಡುತ್ತಿದ್ದರೆ ಪ್ರೀತಿ ಕಳೆದುಕೊಂಡ ಆದ್ಯ, ಸುಹಾಸ್ ಮಾತ್ರ ಯಾರ ಅರಿವಿಗೂ ಬಾರದಂತೆ ಬಿಕ್ಕುತ್ತಿದ್ದರು. ಕೋಮ್ಲಾ ಎಲ್ಲಿದ್ದಾಳಂತೆ ಸಿದ್ದು ಕೇಳಿದ ತಾಯಿಗೆ, ಅವಳ ಅಮ್ಮನ ಮನೆಗೆ ಹೋಗಿದ್ದಾಳಂತೆ ಸಿಟ್ಟಿನಲ್ಲೇ ಹೇಳಿದ. ತಾವು ಬೇಡ ಎಂದ ಮೇಲೂ ಹೋಗಿದ್ದು ಲತಾ ಅವರಿಗೆ ಪಿಚ್ಚೆನಿಸಿದರೂ ಹೆಚ್ಚಾಗಿ ಭಾವಿಸಲು ಹೋಗಲಿಲ್ಲ. ಸರಿ, ಹಾಗಿದ್ರೆ ಸದ್ಯ ಆರಾಮಾಗಿದ್ದಾಳಲ್ಲ, ಸಾಕ್ಬಿಡು, ನಾಳೆ ನೀನು ಹೋಗಿ ಕರ್ಕೊಂಡು ಬಾ ಎಂದು ಹೇಳಿ ತಮ್ಮ ಕೋಣೆಗೆ ಹೋದರು. ಹೋಗಿರೋಳಿಗೆ ಬರೋಕ್ಕೆ ಗೊತ್ತಿರಲ್ವೇನೋ, ಅವಳಾಗಿಯೇ ಹೋಗಿದ್ದಾಳೆ, ಬೇಕಾದರೆ ಅವಳಾಗಿಯೇ ಬರಲಿ ಸಿಟ್ಟಿನಿಂದ ಗುಣುಗಿದ ಸಿದ್ದು. ನೋಡ್ತಾ ಇರು, ನಿನ್ನ ಯಜಮಾನ ನಾಳೆ ಬೆಳಿಗ್ಗೆ ಹೊತ್ತಿಗೆ ಇಲ್ಲಿಗೆ ಬರ್ತಾನೆ ಮಗಳಿಗೆ ಹೇಳುತ್ತಿದ್ದರು ಪಂಕಜ. ಸಿದ್ದುವಿನ ದನಿಯಲ್ಲಿ ಕಟ್ಟಣತೆ ಅರಿತಿದ್ದ ಕೋಮಲ ಮಾತ್ರ ಅವನು ಬರುವುದು ಅನುಮಾನವೇ ಎಂದುಕೊಂಡಳು. ಅಮ್ಮನ ಮಾತನ್ನು ಕೇಳಿ ತಪ್ಪು ಮಾಡಿದೆನಾ ಎಂದು ಯೋಚಿಸತೊಡಗಿದಳು ಕೋಮಲ. ಇಲ್ಲಮ್ಮ, ಅವ್ರು ಬರಲ್ಲ, ನಂಗೆ ಗೊತ್ತು, ಅವ್ರಿಗೆ ಕೋಪ ಬಂದಿರುತ್ತೆ. ನಾನು ಅವ್ರಿಗೆ ಹೇಳ್ದೆ ಇಲ್ಲಿಗೆ ಬರಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ, ನಾನು ವಾಪಸ್ ಹೊರಡ್ತೀನಿ ತುಸು ಭಯದಿಂದಲೇ ಹೇಳಿದಳು ಕೋಮಲ. ಅಯ್ಯ ಸುಮ್ಮನಿರ್ತಾಯಿ, ನೀನು ತುಂಬ ಮುಗ್ಧೆ, ನಿಂಗೇನೂ ಗೊತ್ತಾಗಲ್ಲ. ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಗಂಡಂದರು ಹೆಂಡತಿ ಮಾತನ್ನು ಕೇಳ್ತಾರೆ. ಕೇಳದೇ ಇದ್ದರೆ ಕೇಳೋ ಹಾಗೆ ಮಾಡ್ಕೋಬೇಕು. ಈಗಲೇ ಬಗ್ಗಿಸ್ದೆ ಹೋದರೆ ಆಮೇಲೆ ಜೀವನ ಪೂರ್ತಿ ನೀನೇ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಅದು ಗಂಡಂಗೆ ಮಾತ್ರ ಅಲ್ಲ, ಅತ್ತೆಗೂ ಕೂಡ. ಹೊಸದಾಗಿ ಮದುವೆ ಆದ ಹುಡುಗ ಒಂದು ರಾತ್ರಿ ಹೆಂಡ್ತಿನ ಬಿಟ್ಟಿರೋದೇ ಕಷ್ಟ. ನೋಡ್ತಾ ಇರು, ನಾಳೆ ಬೆಳಿಗ್ಗೆ ನೀನು ಕಾಫಿ ಕುಡಿಯೋಷ್ಟರಲ್ಲಿ ನಿನ್ನ ಗಂಡ ಹಾಜರ್ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಎದ್ದು ಅಡಿಗೆ ಮನೆ ಕಡೆ ನಡೆದರು. ಕೋಮಲ ಮಾತ್ರ ತಾನು ಮಾಡಿದ್ದು ಸರಿಯೋ ತಪ್ಪೋ ಅನ್ನೋ ಜಿಜ್ಞಾಸೆಯಲ್ಲೇ ಮುಳುಗಿದಳು. ರಾತ್ರಿ ಊಟ ಮುಗಿಸಿ ಬಂದ ಸಿದ್ದುವಿಗೆ ಕೋಣೆಯೆಲ್ಲ ಖಾಲಿ ಖಾಲಿ ಎನಿಸತೊಡಗಿತ್ತು. ಮದುವೆಯಾಗಿ ಸ್ವಲ್ಪ ದಿನಗಳಲ್ಲಿಯೇ ಕೋಮಲ ಅವನಿಗೆ ಅಭ್ಯಾಸವಾಗಿ ಬಿಟ್ಟಿದ್ದಳು. ವಿಶಾಲವಾದ ಮಂಚದ ಮೇಲೆ ಮಲಗಿದ ಸಿದ್ದುವಿಗೆ ತನ್ನ ಎದೆಯ ಮೇಲೆ ತಲೆ ಇಟ್ಟು ಮಲಗುತ್ತಿದ್ದ ಮಡದಿ ಇಲ್ಲದೆ ಏನೋ ಶೂನ್ಯ ಭಾವ. ತನ್ನ ಎದೆ ಮೇಲೆ ಮಲಗಿ ತನ್ನ ಮೀಸೆ ಎಳೆಯುತ್ತಾ, ಕೆನ್ನೆಯ ಮೇಲೆ ಮುದ್ದು ಮಾಡುತ್ತಾ, ತುಂಟಾಟ ಆಡುತ್ತಾ ತನ್ನನ್ನು ಆವರಿಸುತ್ತಿದ್ದ ಹುಡುಗಿ ಇಲ್ಲದೆ ನಿದ್ರೆ ಕೂಡ ದೂರವಾಗಿತ್ತು. ಮಂಚದ ಮೇಲೆ ಮಲಗುವುದೇ ಯಾಕೋ ಹಿಂಸೆ ಎನಿಸತೊಡಗಿತ್ತು. ಹಾಸಿಗೆ ಬಿಟ್ಟು ಎದ್ದ ಸಿದ್ದು ಬಾಲ್ಕನಿಯಲ್ಲಿ ಬಂದು ನಿಂತ.
ಮುದ್ದಿನ ಮಡದಿ ಅಲ್ಲಿ ತಲೆ ಬಾಚಿಕೊಳ್ಳುತ್ತಾ ಹಾಡುಗುನುಗುತ್ತಾ ಇರುತ್ತಿದ್ದುದು ನೆನಪಾಯಿತು. ಅಲ್ಲಿಯೇ ಅವಳು ಸುಡಿದಾಡುತ್ತಿದ್ದಂತೆ ಎನಿಸಿ ಕೋಣೆಯ ಒಳಗೆ ಬಂದ. ಲ್ಯಾಪ್ಟಾಪ್ ಹಿಡಿದು ಕುಳಿತವನಿಗೆ ಒಂದು ನಿಮಿಷ ಕೂಡ ಕೆಲಸ ಮಾಡಲು ಆಗಲಿಲ್ಲ. ಟಿವಿ ಕೂಡ ಅವನಿಗೆ ನೆಮ್ಮದಿ ಕೊಡದೆ ಸತಾಯಿಸಿತು. ಎಲ್ಲಿ ನೋಡಿದರೂ ಕೋಮಲಾಳ ನೆನಪೇ ಕಾಡಿ ಯಾವಾಗ ಮಡದಿಯ ಮುದ್ದು ಮುಖ ಕಾಣುವೆನೋ ಎನಿಸಿತ್ತು. ಅಕ್ಕ, ಎಷ್ಟು ಹೊರಳಾಡ್ತಾ ಇದೆಯೇ? ಮಲಗಬಾರ್ದಾ? ನಿನ್ನ ಹೊರಳಾಟದಿಂದ ನನಗೂ ನಿದ್ದೆ ಬರ್ತಿಲ್ಲ ಆಕ್ಷೇಪಿಸಿದಳು ಶ್ಯಾಮಲಾ. ಮದುವೆಯಾದ ದಿನದಿಂದಲೂ ಸಿದ್ದುವಿನ ಎದೆಯನ್ನೇ ತಲೆದಿಂಬಾಗಿಸಿಕೊಂಡು ಅವನ ಎದೆ ಬಡಿತದ ಲಾಲಿ ಹಾಡು ಕೇಳುತ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಾ ಇದ್ದವಳಿಗೆ ಇಂದು ಎಷ್ಟೇ ಪ್ರಯತ್ನಪಟ್ಟರೂ ನಿದ್ರೆ ಹತ್ತಿರವೂ ಸುಳಿಯುತ್ತಿಲ್ಲ. ತಂಗಿ ಗೊಣಗಾಡಿದ ಮೇಲೆ ಹಾಸಿಗೆ ಬಿಟ್ಟು ಎದ್ದು ಕುಳಿತಳು ಕೋಮಲ. ಮೊಬೈಲ್ ತೆರೆದು ನೋಡಿದಳು. ಗಂಡನಿಂದ ಒಂದೇ ಒಂದು ಮೆಸೇಜ್ ಕೂಡ ಇಲ್ಲ. ಅವನ ವಾಟ್ಸಪ್ ತೆರೆದು ನೋಡಿದಳು. ಡಿಪಿಯಲ್ಲಿ ಸಿದ್ದು ಕೋಮಲ ಇಬ್ಬರೂ ಇರುವ ಚಿತ್ರವಿತ್ತು. ಝೂಮ್ ಮಾಡಿ ಸಿದ್ದುವಿನ ಚಿತ್ರಕ್ಕೆ ಮುತ್ತಿಟ್ಟಳು. ಪಕ್ಕದಲ್ಲಿ ತಂಗಿ ಇರುವುದು ನೆನಪಾಗಿ ಕಳ್ಳ ನೋಟದಲ್ಲಿ ತಂಗಿಯ ಕಡೆ ನೋಡಿದಳು. ನಂಗೆ ಯಾವ ಸದ್ದು ಕೇಳಿಸ್ಲಿಲ್ಲ. ನೀನು ಭಾವನ್ ಫೋಟೋಗೆ ಮುತ್ತು ಕೊಟ್ಟಿದ್ದನ್ನು ನಾನು ನೋಡಲೂ ಇಲ್ಲ. ಯು ಪ್ಲೀಸ್ ಕ್ಯಾರಿ ಆನ್ ಎಂದಳು ಶ್ಯಾಮಲಾ ಕಣ್ಣು ಮುಚ್ಚಿಕೊಂಡೆ. ಕೋಮಲ ನಾಚಿಕೆಯಿಂದ ನಕ್ಕು ಅಲ್ಲೇ ಇದ್ದ ಆರಾಮ್ ಕುರ್ಚಿಯ ಮೇಲೆ ಕುಳಿತು ಮೊಬೈಲ್ನಲ್ಲಿ ಇದ್ದ ಸಿದ್ದುವಿನ ಚಿತ್ರವನ್ನೇ ನೋಡುತ್ತಾ ಅದನ್ನೇ ಅಪ್ಪಿಕೊಂಡು ಕುಳಿತಳು. ಅಮ್ಮವ್ರೆ, ಇವತ್ತು ಸಿದ್ದು ಅಣ್ಣ ತೋಟಕ್ಕೆ ಹೋಗೇ ಇಲ್ಲ. ಸಿದ್ದುವಿನ ರೂಮ್ ಕ್ಲೀನ್ ಮಾಡಲು ಹೋಗಿದ್ದ ಪುಟ್ಟಿ ಲತಾ ಅವರ ಬಳಿ ಬಂದು ಹೇಳಿದಳು. ಹೌದಾ? ಅಚ್ಚರಿಯಿಂದ ಕೇಳಿದರು ಲತಾ. ತೋಟದ ಕೆಲಸ ವಹಿಸಿಕೊಂಡಾಗಿನಿಂದ ಒಂದು ದಿನವೂ ಬೆಳಿಗ್ಗೆ ಅಲ್ಲಿಗೆ ಹೋಗುವುದನ್ನು ತಪ್ಪಿಸಿರಲಿಲ್ಲ ಸಿದ್ದು. ಕಣವ, ಅಲ್ಲೇ ಆರಾಮ್ ಕುರ್ಚಿ ಮೇಲೆ ಮಲಗಿ ನಿದ್ದೆ ಮಾಡಿದ್ದಾರೆ. ಪುಸ್ತಕ ಓದ್ತಾ ಇದ್ರು ಅನಿಸುತ್ತೆ, ಹಾಗೆ ಮಲಗಿಬಿಟ್ಟಿದ್ದಾರೆ ಎಂದಳು. ಓಹ್ ಎಂದವರಿಗೆ ಮಗ ಸೊಸೆಯನ್ನು ಮಿಸ್ ಮಾಡಿಕೊಂಡಿರಬಹುದು ಎನಿಸಿತ್ತು. ಅಷ್ಟರಲ್ಲೇ ಸಿದ್ದು ಅಡಿಗೆ ಕೋಣೆಯ ಬಳಿ ಬಂದಿದ್ದ. ಯಾಕೋ ಬೆಳಿಗ್ಗೆ ಎಚ್ಚರ ಆಗಲೇ ಇಲ್ಲ ಅಮ್ಮ, ಸ್ವಲ್ಪ ತಲೆನೋತಾ ಇದೆ, ಒಂದೊಳ್ಳೆ ಕಾಫಿ ಕೊಡು ಎನ್ನುತ್ತಾ ಅಂದಿನ ದಿನಪತ್ರಿಕೆ ತೆಗೆದು ಓದುತ್ತಾ ಕುಳಿತ. ತಗೋ ಕಾಫಿ ಎಂದಾಗ ಕೈ ಚಾಚಿದ ಮಗನ ಕಣ್ಣು ಕೆಂಪು ಕೆಂಪಾಗಿದ್ದುದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಎಂಬುದನ್ನು ತಾಯಿಗೆ ತಿಳಿಸಿತ್ತು. ಮನದಲ್ಲಿಯೇ ನಸ್ನಕ್ಕ ಲತಾ, ಕೋಮ್ಲನ್ ಕರ್ಕೊಂಡು ಬರೋಕ್ಕೆ ತಿಂಡಿ ತಿಂದು ಹೋಗ್ತೀಯೋ ಅಥವಾ ಅಲ್ಲೇ ತಿಂಡಿಗೆ ಹೋಗ್ತೀಯೋ ಎಂದು ಕೇಳಿದರು. ಇಲ್ಲಮ್ಮ, ನಾನು ಹೋಗಲ್ಲ, ನನಗೆ ತುಂಬ ಕೆಲಸ ಇದೆ ಎಂದ ಮಗನ ಕಡೆ ಅಚ್ಚರಿಯಿಂದ ನೋಡಿದರು. ಅಂಥ ಅರ್ಜೆಂಟ್ ಕೆಲಸ ಏನೂ ಇಲ್ವಲ್ಲ ಸಿದ್ದು? ಹೋಗಿ ಕರ್ಕೊಂಡು ಬಂದರೆ ಅವಳಿಗೂ ಖುಷಿಯಾಗುತ್ತೆ ಎಂದ ತಾಯಿಯ ಕಡೆ ನೋಡಿದ ಸಿದ್ದು ತುಸು ಕಠಿಣ ಸ್ವರದಲ್ಲಿ, ಹೋದೋಳಿಗೆ ಬರೋದು ಗೊತ್ತಿರುತ್ತೆ, ನನಗೆ ಹೋಗೋಕ್ಕಾಗಲ್ಲ ಎಂದು ಹೇಳಿ ತೋಟದ ಕೆಲಸಕ್ಕೆ ಹೋದ. ಕೋಮ್ಲಾ, ನೀನು ತಿಂಡಿ ತಿನ್ಬಾರೆ, ನಿಂಗಿಷ್ಟ ಅಂತ ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ, ಕಾಯಿ ಚಟ್ನಿ ಎಲ್ಲ ಮಾಡಿದ್ದೀನಿ, ಬಾ ತಿನ್ನು ಕರೆದರು ಪಂಕಜ. ಇಲ್ಲಮ್ಮ, ಸಿದ್ದು ಬಂದಮೇಲೆ ಒಟ್ಟಿಗೆ ತಿಂತೀನಿ. ಅಮ್ಮ, ರೊಟ್ಟಿ ಜೊತೆಗೆ ಏನಾದರೂ ಸ್ವೀಟ್ ಕೂಡ ಮಾಡು, ಸಿದ್ದುಗೆ ಸ್ವೀಟ್ ಇಷ್ಟ ಎಂದಳು ಉತ್ಸಾಹದಲ್ಲಿ. ಅಲ್ವೇ, ಬಿಸಿ ಬಿಸಿ ರೊಟ್ಟಿ ಇದೆ ಕಣೆ, ಒಂದೇ ಒಂದು ತಿಂದಿರೋ, ನಿನ್ನ ಗಂಡ ಬಂದಮೇಲೆ ಅವ್ರ ಜೊತೆಗೆ ಮತ್ತೆ ತಿನ್ನುವೆಂತೆ, ಬಾರೇ ಅಕ್ಕರೆಯಿಂದ ಕರೆದರು. ಅಪರೂಪಕ್ಕೆ ಬಂದಿರುವ ಮಗಳಿಗೆ ಮುಚ್ಚಟೆಯಿಂದ ಉಪಚಾರ ಮಾಡುವ ಇಚ್ಛೆ ಅವರದ್ದು. ಇಲ್ಲಮ್ಮ, ನಿನ್ನ ಅಳಿಯ ಬಂದಮೇಲೆ ತಿಂತೀನಿ ಎನ್ನುತ್ತಾ ಆಸೆಯಿಂದ ಕಾಯುತ್ತಾ ಕುಳಿತಳು. ಗಡಿಯಾರದ ಮುಳ್ಳು ಓಡುತ್ತಲಿತ್ತು. ಕೋಮಲಳ ಕಣ್ಣು ಮುಂಬಾಗಿಲ ಮೇಲೆಯೇ ಇತ್ತು. ಪ್ರತಿ ಬಾರಿ ಯಾವುದೇ ಗಾಡಿಯ ಸದ್ದಾದರೂ ಅರಳುತ್ತಿದ್ದ ಅವಳ ಕಣ್ಣುಗಳು ಸದ್ದು ದೂರವಾಡದೊಡನೆ ಬಾಡುತ್ತಿತ್ತು. ಬಿಂಕದ ಸಿಂಗಾರಿ ಮೈಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ, ಓ ಬಿಂಕದ ಸಿಂಗಾರಿ. ಹಳೆಯ ಹಾಡಿಗೆ ಹೊಸ ಜೋಡಿ ಶ್ರವಂತ್ ಅನನ್ಯ ಹೆಜ್ಜೆ ಹಾಕುತ್ತಿದ್ದರೆ ಉಳಿದವರೆಲ್ಲ ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ಮದುವೆಗೆ ಒಂದು ದಿನ ಬಾಕಿ ಇರುವಂತೆಯೇ ಹುಡುಗ ಹುಡುಗಿ ಎರಡೂ ಕಡೆಯವರು ಸೇರಿ ಉತ್ಸವದಂತೆ ಮದುವೆಯನ್ನು ಆಚರಿಸುತ್ತಿದ್ದವರು. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹಾಡಿಗೆ ಹೆಜ್ಜೆ ಹಾಕಿದ್ದು ವಾಗೀಶ್ ಲೀಲಾ ಜೋಡಿ. ಇಲ್ಲಿ ಎಲ್ರಿಗೂ ಜೋಡಿ ಹಾಡು ಸೆಲೆಕ್ಟ್ ಆಗಿದೆ. ಅದ್ಯಾಕ್ಕ ನಿನ್ನ ಜೋಡಿ ಯಾರು? ಬೇಗ ಹಾಡು ಸೆಲೆಕ್ಟ್ ಮಾಡ್ಕೊಂಬಿಡು, ನಿನ್ನ ಜೋಡಿ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿಯಾಗು ಎಂದ ನೇಹಾಳ ಮಾತಿಗೆ ಕಣ್ಣು ತುಂಬಿ ನಿಂತಳು ಆದ್ಯ. ಅವಳ ಜೋಡಿ ನಾನಾಗುವೆನೆಂದು ಮುಂದೆ ಹೆಜ್ಜೆ ಇಟ್ಟ ಸುಹಾಸ್. ಆದರೆ ಇನ್ನೊಂದು ಕೈ ಬಂದು ಆದ್ಯಳ ಕೈ ಹಿಡಿದಿತ್ತು. ಆ ಕೈ ಯಾರದ್ದು ಗೆಸ್ ಮಾಡ್ತೀರಾ? ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ.
ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.